ಸಿಲಿಕಾನ್ ಸಿಟಿ ಬೆಂಗಳೂರು. ಆ ಬೆಂಗಳೂರಿನವರಾದಂತಹ ಪ್ರತಾಪ್ ಪರಾಶರ ಹಾಗೂ ರಾಘವೇಂದ್ರ ಭಾರ್ಗವ, ಶ್ರೀವತ್ಸವರಾವ ಹಾಗೂ ಗಣೇಶ್ ಈ ಒಂದು ತಂಡದವರು ಕೂಡಿಕೊಂಡು ಸರ್ಕಾರಿ ಶಾಲೆಗಳಲ್ಲಿರುವಂತಹ ಕುಂದುಕೊರತೆಗಳನ್ನು ಅರಿತುಕೊಂಡು ಆ ಶಾಲೆಗಳನ್ನು ಮುನ್ನೆಲೆಗೆ ತರುವ ಸಲುವಾಗಿ ನಮ್ಮ ಕೈಲಾದಂಥ ಸಹಾಯ ಮಾಡಬೇಕೆಂದು ತಿಳಿದುಕೊಂಡು ತಮ್ಮದೇ ಆದಂಥ ಒಂದು ಸುಂದರ ಭಾರತ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಸರ್ಕಾರದಿಂದ ಅನುದಾನಿತಪಟ್ಟಂತಹ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ಯಾವ ವಿದ್ಯಾರ್ಥಿಗಳು ಬಡತನವನ್ನು ಅನುಭವಿಸ್ತಾ ಇರ್ತಾರೆ, ಬಡತನ ಇರುವಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಸ್ಥಿತಿ ಇಂದಿನ ದಿನಮಾನಗಳಲ್ಲಿದೆ. ಆ ಒಂದು ವಿದ್ಯಾರ್ಥಿಗಳಿಗೆ ಬರೆಯಲು ಯಾವುದೇ ರೀತಿಯಂಥ ಕೊರತೆ ಆಗಬಾರ್ದು ಎಂಬ ಉದ್ದೇಶದಿಂದ ಬರೆಯಲು ನೋಟ್ ಪುಸ್ತಕಗಳನ್ನು ಸರಬರಾಜು ಮಾಡುವಂಥ ಒಂದು ಕನಸನ್ನು ಹೊತ್ತುಕೊಂಡಂಥ ಸಂಸ್ಥೆ ಸುಂದರ ಭಾರತ ಪ್ರತಿಷ್ಠಾನವಾಗಿದೆ. ಇದರ ಜೊತೆಗೆ ಯಾಕಪ್ಪ ಅಂದ್ರೆ ಸರ್ಕಾರದವರು ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡ್ತಾ ಇದ್ದಾರೆ, ಆದರೆ ಬರೆಯಲು ನೋಟ್ಬುಕ್ಗಳು ಕೊಡ್ತಾ ಇಲ್ಲ. ಆ ನೋಟ್ಬುಕ್ಗಳನ್ನು ಪೂರೈಸುವಂಥ ಕಾರ್ಯವನ್ನು ಈ ಒಂದು ಸುಂದರ ಭಾರತ ಪ್ರತಿಷ್ಠಾನದ ಶ್ರೀ ಪ್ರತಾಪ್ ಪರಾಶರ ಹಾಗೂ ತಂಡದವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಶಾಲೆಗಳಲ್ಲಿ ಗ್ರಂಥಾಲಯಗಳ ಸ್ಥಾಪನೆ, ಯಾವ ಶಾಲೆಗಳಲ್ಲಿ ಗ್ರಂಥಾಲಯಗಳಿಲ್ಲವೋ ಅಂಥ ಶಾಲೆಗಳನ್ನು ಗುರುತು ಮಾಡಿಕೊಂಡು ಆ ಒಂದು ಶಾಲೆಗಳಿಗೆ ಪುಸ್ತಕಗಳನ್ನು ಒದಗಿಸಿ ಗ್ರಂಥಾಲಯಗಳ ಸ್ಥಾಪನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಗ್ರಂಥಾಲಯಗಳು ಈಗಾಗಲೇ ಹೊಂದಿದ್ದರೆ ಆ ಒಂದು ಗ್ರಂಥಾಲಯಗಳ ಪುನಶ್ಚೇತನಗಾಗಿ ಪುಸ್ತಕಗಳನ್ನು ಒದಗಿಸಿ ಗ್ರಂಥಾಲಯಗಳು ಕಾರ್ಯೋನ್ಮುಖವಾಗುವಂತೆ ನಮ್ಮ ರಾಜ್ಯಾದ್ಯಂತ ಕಾರ್ಯವನ್ನು ಈ ಒಂದು ತಂಡದವರು, ಈ ಒಂದು ಪ್ರತಿಷ್ಠಾನದವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಕೆಲವೊಂದು ಪ್ರಮುಖ ಶಾಲೆಗಳಿಗೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಸಹಿತ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೈಯರ್ ಸ್ಟಡಿಗಾಗಿ ಅಂದರೆ ಉನ್ನತ ವ್ಯಾಸಂಗಕ್ಕಾಗಿ ಮಕ್ಕಳು ಹಣಕಾಸಿನ ಸೌಲಭ್ಯದಿಂದ ಅಂದರೆ ಬಡತನದಿಂದ ತಮ್ಮ ಉನ್ನತ ವ್ಯಾಸಂಗವನ್ನು ಮೊಟಕುಗೊಳಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ. ಇದನ್ನೆಲ್ಲ ಮನಗಂಡು ಅಂಥ ವಿದ್ಯಾರ್ಥಿಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡಿ ವಿದ್ಯಾರ್ಥಿಗಳನ್ನು ಓದಿಸುವಂಥ ಕಾರ್ಯವನ್ನು ಸಹಿತ ಈ ಒಂದು ಸುಂದರ ಭಾರತ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಶಿಕ್ಷಕರಿಗೆ ಹಾಗೂ ಕೆಲವು ವಿದ್ಯಾರ್ಥಿಗಳಿಗೂ ಸಹಿತ ಕೆಲವೊಂದು ಸ್ಕಿಲ್ಗಳನ್ನು ಹೇಳಿಕೊಡುವಂತಹ ತರಬೇತಿಗಳನ್ನು ಸಹಿತ ಈ ಒಂದು ತಂಡದವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು 2018ರಿಂದ ಇಲ್ಲಿವರೆಗೆ ಅಂದರೆ ಸುಮಾರು 3 ವರ್ಷದಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ರಾಜ್ಯಾದ್ಯಂತ ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಆಗಿ ಈ ಒಂದು ಪುಸ್ತಕಗಳನ್ನು ಸರಬರಾಜು ಮಾಡಿದ್ದಾರೆ. ಕೆಲವು 5 ಶಾಲೆಗಳಲ್ಲಿ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ಬೆಂಡೋನಿ ಶಾಲೆ ಹಾಗೂ ಗೌಡೂರು ಶಾಲೆ ಮತ್ತು ನಿಲೋಗಲ್ ಶಾಲೆ ಹಾಗೂ ರೋಡಲ್ಬಂಡ ತವಗ ಪ್ರೌಢಶಾಲೆಗೆ ಒಟ್ಟು ನಮ್ಮ ಲಿಂಗಸೂರು ತಾಲೂಕಿನ 4 ಶಾಲೆಗಳಿಗೆ ಸುಮಾರು ಪ್ರತಿಯೊಂದು ಶಾಲೆಗೆ 10,000 ರೂಪಾಯಿಗಿಂತಲೂ ಹೆಚ್ಚಿನ ಮೌಲ್ಯದ ಪುಸ್ತಕಗಳನ್ನು ಅಂದರೆ ಗ್ರಂಥಾಲಯದ ಪುಸ್ತಕಗಳನ್ನು ಹಾಗೂ ವಿದ್ಯಾರ್ಥಿಗಳಿಗಾಗಿ ನೋಟ್ ಪುಸ್ತಕಗಳನ್ನು ಸರಬರಾಜು ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು 2 ದಿನದಿಂದ ಇವರು ಹಮ್ಮಿಕೊಂಡಿದ್ದಾರೆ. ನಿನ್ನೆಯ ದಿನ ಮಸ್ಕಿ ತಾಲೂಕು ಹಾಗೂ ಸಿಂಧೂರು ತಾಲೂಕಿನ ಶಾಲೆಗಳಿಗೆ ಸರಬರಾಜು ಮಾಡಿದ್ದಾರೆ. ಆದರೆ ರಾಯಚೂರು ಹಾಗೂ ನಮ್ಮ ಲಿಂಗಸೂರು ದೇವದುರ್ಗ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಗಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ಹಾಗೂ ನೋಟ್ ಪುಸ್ತಕಗಳನ್ನು ಒಂದು ವಾಹನದ ಮೂಲಕ ಶಾಲೆಗಳಿಗೆ ಕಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಎಸ್.ಡಿ.ಎಂ.ಸಿ ಅವರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಶಾಲಾ ಮುಖ್ಯಗುರುಗಳು ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪುಸ್ತಕಗಳನ್ನು ನೀವು ತೆಗೆದುಕೊಂಡು ಅದರ ಸದ್ಬಳಕೆ ಮಾಡುವತ್ತ ಏನಪ್ಪ ಅಂತಂದರೆ ಕಾರ್ಯೋನ್ಮುಖರಾಗಬೇಕು. ನೀವೆಲ್ಲ ಸುಮ್ಮನೆ ತೆಗೆದುಕೊಂಡು ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಬೇಕಾದಾಗೆ ಬಳಸಿಕೊಳ್ಳುವಂಥ ಕಾರ್ಯವನ್ನು ನೀವು ಮಾಡಬಾರ್ದು. ಸುಮಾರು 85 ಈ ಒಂದು ಓದುವಂಥ ಪುಸ್ತಕ ಅಂದರೆ ಗ್ರಂಥಾಲಯದ ಪುಸ್ತಕಗಳಿದ್ದಾವೆ, 160 ನೋಟ್ ಪುಸ್ತಕಗಳಿದ್ದಾವೆ. ಈ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 3ರಂತೆ ಹಂಚಿಕೆ ಮಾಡಿ ಅವರು ನೀಡಿದ್ದಾರೆ. ಅದೇ ರೀತಿಯಾಗಿ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 3 ನೋಟ್ಬುಕ್ಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ನಿಯೋಜಿಸುವಂಥ ಕಾರ್ಯವನ್ನು ಮಾಡಬೇಕು. ಗೊತ್ತಾಯ್ತಾ? ರೈಟ್. ಪುಸ್ತಕಗಳ ಒಂದು ವಿತರಣಾ ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿರುವಂತಹ ಅಧ್ಯಕ್ಷರು, ಮುಖ್ಯ ಗುರುಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.